ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ಅದಕ್ಕೆ ಭಾಗ್ಯ ಮೇಲೆ ಮನಸ್ಸಾಯ್ತಾ. ಇಲ್ಲಿ ಕುಸುಮ ಅವರು ಆದಿ ಹತ್ರ ಹೋಗಿದೆ, ಮದುವೆ ಪ್ರಪೋಸನ್ನು ಇಟ್ಟೇ ಬಿಟ್ರ. ಇಲ್ಲಿ ಆದಿ ಅವರು ಭಾಗ್ಯಗೆ ಪ್ರಪೋಸ್ ಮಾಡೇ ಬಿಟ್ರ. ಏನಾಯಿತು ಏನು ಕಥ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾಗ್ಯ ಮತ್ತು ಆದಿ ನಿಜವಾಗ್ಲೂ ಕೂಡ ಒಂದು ಒಳ್ಳೆಯ ಫ್ರೆಂಡ್ಶಿಪ್ಪನ್ನು ಇಟ್ಕೊಂಡಿದ್ದಾರೆ. ಆ ಒಂದು ಫ್ರೆಂಡ್ಶಿಪ್ಗೆ ನಿಜಕ್ಕೂ ಇಬ್ಬರು ಕೂಡ ತುಂಬಾ ರೆಸ್ಪೆಕ್ಟನ್ನು ಕೊಡ್ತಾರೆ. ಆದರೆ ಇದು ನಿಜವಾಗ್ಲೂ ಶ್ರೇಷ್ಠ ಕಣ್ಣು ಕುಕ್ಕಿದೆ ಅಂತಾನೆ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಭಾಗ್ಯ ಯಾರನ್ನಾದ್ರೂ ಮದುವೆ ಆದ್ರೂ ಪರವಾಗಿಲ್ಲ, ಆದರೆ ಆ ದಿನ ಮದುವೆ ಆಗಬಾರ್ದು ಅಂತ ಶ್ರೇಷ್ಠ ಅಂದ್ಕೊಂಡಿದ್ದಾಳೆ. ಅವಳಿಗೂ ತುಂಬ ಚೆನ್ನಾಗಿ ಗೊತ್ತಿದೆ ಕುಸುಮವರು ಆದಿ ಮತ್ತು ಭಾಗ್ಯನ ಒಂದು ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದಾರೆ ಅಂತ. ಅದೇ ಕಾರಣಕ್ಕೆ ಹೇಗಾದರೂ ಮಾಡಿ ಆದಿ ಮತ್ತು ಭಾಗ್ಯ ನಡುವೆ ತಂದಿಡಬೇಕು, ಅವರಿಬ್ಬರನ್ನ ದೂರ ಮಾಡಬೇಕು ಅಂತ ಶ್ರದ್ಧಾಯ ಪ್ರಯತ್ನ ಪಡ್ತಿದ್ದಾಳೆ. ಇದರ ನಡುವೆ ಇಲ್ಲಿ ಆದಿ ಅವರು ಕೂಡ ಭಾಗ್ಯ ಹತ್ರ ಕೆಲ್ಸಕ್ಕೆ ಬಂದು ಸೇರ್ಕೊಂಡಿದ್ದಾರೆ. ಅವರ ಇಡೀ ಒಂದು ಆಫೀಸಿನ ಜವಾಬ್ದಾರಿಯನ್ನ ಕನಿಕಾಗೆ ವಹಿಸ್ಕೊಟ್ಟಿದ್ದಾರೆ. ಆದರೆ ಇದರ ನಡುವೆ ಕಿಶನ್ ಮಾಡ್ಕೊಂಡಂತ ಅವಾಂತರದಿಂದ ಆದಿಯ ಕಿಡ್ನಾಪ್ ಆಗುತ್ತಾ. ಆದಿ ಕಿಡ್ನಾಪ್ ಮಾಡಿದನ್ನ ನೋಡಿದಂತ ತನ್ಮಯನ್ನ ಕೂಡ ಅವರು ಕಿಡ್ನಾಪ್ ಮಾಡಿಬಿಡ್ತಾರೆ. ಹಾಗಾಗಿ ಇಲ್ಲಿ ಭಾಗ್ಯ ತತ್ತರಿಸಿ ಹೋಗ್ತಾರೆ. ಮೊದಲಲ್ಲಿ ತನ್ನ ಮಗ ಕಿಡ್ನಾಪ್ ಆಗಿದ್ದ ಅಂತ ಅನ್ಕೊಂಡಿದ್ಲು ಭಾಗ್ಯ. ಆದರೆ ಯಾವ ಒಂದು ಕ್ಷಣ ತನ್ಮಯ್ ಅದೇ ರೌಡಿ ನಂಬರಿಂದ ಕಾಲ್ ಮಾಡಿ ಆದಿ ಮಾಮನ ಕೂಡ ಕಿಡ್ನಾಪ್ ಮಾಡಿದ್ದಾರೆ ನನ್ನ ಜೊತೆಗೆ ಅಂತ ಹೇಳಿದ್ರು. ಆಗ ಭಾಗ್ಯ ನಿಜಕ್ಕೂ ಕೂಡ ಶಾಕ್ ಆಗ್ತಾರೆ. ಈ ಒಂದು ವಿಷಯವನ್ನು ಕಾಮತ್ ಅವ್ರ ಹತ್ರ ಹೋಗಿ ಹೇಳಬೇಕು ಅಂದ್ಕೊಂಡಿದ್ದೆ. ಕಾಮತ್ ಮನೆಗೆ ಹೋಗ್ತಾರೆ. ಆದರೆ ಅಲ್ಲಿ ಕಿಶನ್ ಆದಿ ಅಣ್ಣನ ಕಿಡ್ನಾಪ್ ಆಗಿರೋ ವಿಷಯ ಹೇಳೋಕೆ ಬಂದರೆ ಅದಕ್ಕೆ ದಯವಿಟ್ಟು ಹೇಳಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ. ಇದಕ್ಕೆಲ್ಲ ಕಾರಣ ನಾನೇ ಅಂತ ಹೇಳ್ತಾರೆ. ನಾನು ಮಾಡಿರೋ ಬೆಟ್ಟಿಂಗ್ ಅವಾಂತರದಿಂದ ಇಷ್ಟೆಲ್ಲ ಆಗಿದೆ. ಈ ವಿಷಯ ಮನೇಲಿ ಗೊತ್ತಾದರೆ ಖಂಡಿತ ಅವ್ರಿಗೆ ಆಘಾತವಾಗುತ್ತೆ. ದಯವಿಟ್ಟು ಹೇಳಬೇಡಿ ಅಂತ ನನ್ನ ಮಗ ಕೂಡ ಕಿಡ್ನಾಪ್ ಆಗಿದ್ದಾನೆ ಅಂತ ಭಾಗ್ಯ ಹೇಳಿದಾಗ ಇಬ್ರು ಕೂಡ ಹೋಗಿ ಹುಡ್ಕೋಣ ಬನ್ನಿ ಅಂತ ಹೇಳ್ತಾರೆ. ಇದ್ರ ನಡುವೆ ತಾಂಡವ್ ತನ್ನ ಮಗವು ಕಿಡ್ನಾಪ್ ಆಗಿದೆ ಅಂತ ಹೇಳಿ ಭಾಗ್ಯ ಮೇಲೆ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಅವನ್ನ ಕಾಮತ್ ಮನೆಗೆ ಕರ್ಕೊಂಡು ಬಂದಿದ್ದಾರೆ. ಆದರೆ ಇಲ್ಲಿ ಭಾಗ್ಯ ಆದಿ ಮತ್ತು ತನ್ಮಯ್ ಇಬ್ಬರು ಕೂಡ ಮೈಸೂರಿಗೆ ಹೋಗಿದ್ದಾರೆ ಬಾಕ್ಸಿಂಗ್ಗೆ ಅಂತ ಕಾಮತ್ ಅವ್ರ ಹತ್ರ ಸುಳ್ಳು ಹೇಳಿರ್ತಾರೆ. ಆದರೆ ಇಲ್ಲಿ ತಾಂಡು ಬಂದು ತನ್ಮಯ್ ಕಿಡ್ನಾಪ್ ಆಗಿದ್ದಾನೆ, ಇದಕ್ಕೆ ಭಾಗ್ಯ ಕಾರಣ ಅಂತ ಹೇಳ್ತಿದ್ದಾಗನೇ ಇಲ್ಲಿ ಕಾಮತ್ ಅವ್ರಿಗೆ ಶಾಕ್ ಆಗುತ್ತೆ. ಏನಿದು ತನ್ಮಯ್ ಕಿಡ್ನಾಪ್ ಆಗಿದ್ದಾನೆ ಅಂತ ತಾಂಡವ್ ಹೇಳ್ತಿದ್ದಾನೆ, ಭಾಗ್ಯ ಬಾಕ್ಸಿಂಗ್ ಅಂತಿದ್ದಾಳಲ್ಲ ಅಂತ. ಆದರೆ ಇಲ್ಲಿ ಕಿಶನ್ ಈ ತಾಂಡವ್ ಎಷ್ಟು ಸುಳ್ಳು ಹೇಳ್ತಾರೆ ಗೊತ್ತಿಲ್ವಪ್ಪ ಅಂತ ಹೇಳಿದ ತಕ್ಷಣ ಕಾಮತ್ ಅವರು ಭಾಗ್ಯ ಮಾತನ್ನ ನಂಬ್ಕೋತಾರೆ. ಇಲ್ಲಿ ತಾಂಡವ್ ವಿರುದ್ಧ ನಾನು ಕಂಪ್ಲೇಂಟ್ ಕೊಡ್ತೀನಿ, ಕಮಿಷನರ್ ಜೊತೆ ಮಾತಾಡ್ತೀನಿ, ಇವನನ್ನ ಮೊದಲು ಒಳಗಡೆ ಹಾಕಿ ಅಂತ ಹೇಳಿ ಇನ್ಸ್ಪೆಕ್ಟರ್ಗೆ ಹೇಳ್ತಾರೆ. ಇನ್ಸ್ಪೆಕ್ಟರ್ ಕೂಡ ದಯವಿಟ್ಟು ಕ್ಷಮಿಸ್ಬಿಡಿ, ನಿಮ್ಮನೆ ಅಂತ ಗೊತ್ತಿಲ್ಲ ನಮಗೆ ಅಂತ ಹೇಳಿ ಹೋಗ್ಬಿಡ್ತಾರೆ. ಇದರಿಂದ ತಾಂಡವ್ಗೆ ತುಂಬ ದೊಡ್ಡ ಅವಮಾನನೇ ಆಗ್ಬಿಡುತ್ತೆ. ಅವಮಾನ ಸಹಿಸೋಕ್ಕಾಗದೆ ಶ್ರೇಷ್ಠ ಹತ್ರ ತನಗಾದ ಅವಮಾನವನ್ನು ಕೂಡ ಹೇಳ್ಕೊತಾರೆ. ಈ ಕಡೆ ತನ್ಮಯ್ ಆದಿ ಹೇಳಿದ್ರು ಅನ್ನೋ ಕಾರಣಕ್ಕೆ ತುಂಬ ಉಪಾಯದಿಂದ ಆದಿ ಹೇಳಿದಾಗ ರೌಡಿಗಳಿಂದ ತಪ್ಪಿಸ್ಕೊಂಡು ಬಂದು ಭಾಗ್ಯಗೆ ಕಾಲ್ ಮಾಡ್ತಾರೆ. ಈ ಕಡೆ ಕಿಶನ್ ಮತ್ತು ಭಾಗ್ಯ ಇಬ್ಬರು ಕೂಡ ತನ್ಮಯನ್ನೇ ಹುಡುಕ್ತಾ ಇರ್ತಾರೆ. ಅದರ ನಡುವೆ ಇಲ್ಲಿ ಆ ಭಾಗ್ಯಗೆ ತನ್ಮಯ್ ಕಾಲ್ ಮಾಡಿದೆ, ತಾನು ತಪ್ಪಿಸ್ಕೊಂಡು ಬಂದೆ ಅನ್ನೋ ವಿಷಯವನ್ನು ಹೇಳಿದಾಗ ಭಾಗ್ಯಗೆ ತುಂಬ ಖುಷಿ ಆಗುತ್ತೆ. ಆದಿ ಮಾಮ ಅಲ್ಲೇ ಇದ್ದಾರೆ, ನನ್ನನ್ನು ತಪ್ಪಿಸ್ಕೊ ಅಂತ ಹೇಳಿದ್ರು. ನಾನಿಲ್ಲಿ ಒಂದು ಜಾಗದಲ್ಲಿ ಇದ್ದೀನಮ್ಮ ಅಂದಾಗ ಲೊಕೇಶನ್ ಕಳಿಸು ಅಂತ ಭಾಗ್ಯ ಹೇಳ್ತಿದ್ದಾಗೆ ಲೊಕೇಶನ್ ಕಳಿಸ್ಬೇಕು. ಅಷ್ಟರಲ್ಲಿ ಇನ್ಯಾರು ತನ್ಮಯ್ನ ಕಿಡ್ನಾಪ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ. ಭಾಗ್ಯ ಅದೇ ನಂಬರ್ಗೆ ಕಾಲ್ ಬ್ಯಾಕ್ ಮಾಡಿದಾಗ ಇಲ್ಲಿ ತನ್ಮಯ್ ಕಿಡ್ನಾಪ್ ಆಗಿರೋದು ಮತ್ತೆ ಗೊತ್ತಾಗ್ಬಿಡುತ್ತೆ ಭಾಗ್ಯಗೆ. ನಿಜಕ್ಕೂ ಭಾಗ್ಯ ಕುಸ್ತು ಹೋಗ್ತಾರೆ. ನನ್ನ ಮಗನ ಇನ್ಯಾರಪ್ಪ ಕಿಡ್ನಾಪ್ ಮಾಡಿದ್ರು ಅಂದ್ಕೊಂಡಿದ್ದೆ. ತುಂಬ ಆತಂಕದಲ್ಲಿ ಮತ್ತೆ ಹುಡುಕೋ ಪ್ರಯತ್ನಕ್ಕೆ ಮುಂದಾಗ್ತಾರೆ. ಆ ಲೊಕೇಶನ್ನ ಕಳಿಸ್ಕೊಂಡು ಆ ಜಾಗಕ್ಕೆ ಹೋಗ್ತಿದ್ದಾರೆ. ಇದರ ನಡುವೆ ತನ್ಮಯನ್ನ ಎತ್ತಾಕೊಂಡು ಹೋಗಿದ್ದು ಬೇರೆ ಯಾರು ಅಲ್ಲ, ಶ್ರೇಷ್ಠ. ಈ ಕಡೆ ಶ್ರೇಷ್ಠ ತನ್ಮಯ ಹತ್ರ ನಿನ್ನಪ್ಪ ಅಮ್ಮ ನಿನ್ನ ಹುಡುಕ್ತಿದ್ದಾರೆ, ಕಿಡ್ನಾಪ್ ಆಗಿದ್ಯಾ ಅಂತ. ಇಲ್ಲಿ ನಿನ್ನ ತಂದೆ ನಿಮ್ಮಮ್ಮನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದಕ್ಕೆ ನಾನು ನಿನ್ನ ಕರ್ಕೊಂಡು ಬಂದಿದ್ದು. ನಾನು ಕರೆದಿದ್ರೆ ನೀನು ಬರ್ತಿರ್ಲಿಲ್ಲ, ಅದಕ್ಕೋಸ್ಕರನೇ ನಾನು ಈ ರೀತಿ ಕರ್ಕೊಂಡು ಬಂದೆ ನಿನ್ನ ಅಂತ ಹೇಳ್ತಾರೆ. ಸರಿ ಆಯಿತು, ನನ್ನ ಅಮ್ಮನ ಹತ್ರ ಕರ್ಕೊಂಡು ಹೋಗಿ ಅಂದಾಗ ಈ ಕಡೆ ಆತನ ಪ್ರಜ್ಞೆಯನ್ನೇ ತಪ್ಪಿಸ್ಬಿಡ್ತಾರೆ ಶ್ರೇಷ್ಠ. ತದನಂತರ ತಾಂಡವ್ಗೆ ಕಾಲ್ ಮಾಡಿದ್ದೆ, ನೋಡು ತಾಂಡವ್, ನೀನು ಕಾಮತ್ ಅವ್ರ ಮನೆ ಹತ್ರ ಬಂದ್ಬಿಡು, ನಿನ್ನ ಮಗ ನನಗೆ ಸಿಕ್ಕಿದ್ದಾನೆ. ಭಾಗ್ಯ ಸುಳ್ಳು ಹೇಳಿದ್ಲಲ್ವಾ ಮೈಸೂರಿಗೆ ಹೋಗಿದ್ದಾನೆ ಆದಿ ಜೊತೆ ಅಂತ. ಈಗ ಅವಳು ನಿಜ ಮುಖವನ್ನು ರಿವೀಲ್ ಮಾಡೋಣ ಅಂದಾಗ ತಾಂಡವ್ ಕೂಡ ತುಂಬ ಖುಷಿಯಿಂದ ಕಾಮತ್ ಮನೆಗೆ ಬರ್ತಿದ್ದಾರೆ. ಇದರ ನಡುವೆ ಇಲ್ಲಿ ಶ್ರೇಷ್ಠ ತನ್ಮಯ್ನ ಕರ್ಕೊಂಡು ಹೋಗ್ಬೇಕಿದ್ರೆ ಭಾಗ್ಯ ಕೈಗೆ ಸಿಕ್ಕಿ ಬೀಳ್ತಾಳೆ. ಆದರೆ ಭಾಗ್ಯ ಶ್ರೇಷ್ಠನ ನೋಡುವುದಿಲ್ಲ. ನಂತರ ಇಲ್ಲಿ ಭಾಗ್ಯ ಮತ್ತು ಕಿಶನ್ ಇಬ್ಬರು ಕೂಡ
ತನ್ಮಯ್ ಕಿಡ್ನಾಪ್ ಆಗಿದ್ದ ಒಂದು ಜಾಗಕ್ಕೆ ಹೋಗ್ತಾರೆ. ಶ್ರೇಷ್ಠ ಎಲ್ಲಿಂದ ಕರ್ಕೊಂಡು ಬಂದ್ಲು ಅಲ್ಲಿಗೆ. ತನ್ನ ಮಗನನ್ನ ನೋಡಿದ್ರ ಅಂತ ಅಲ್ಲಿ ಸುತ್ತಮುತ್ತ ಇರೋರ್ನ ಕೇಳಿದಾಗ ಯಾರ ಮೊಬೈಲಿಂದ ತನ್ಮಯ್ ಕಾಲ್ ಮಾಡಿದ್ನೋ ಅವರೇ ಬಂದು ನಿಮ್ಮ ಮಗನ ಇಲ್ಲೇ ಒಂದು ಕಾರಲ್ಲಿ ಬಂದವರು ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ರು, ನಾವು ತಡೆಯೋಕೆ ಅಂತ ನೋಡಿದ್ವಿ, ಬಟ್ ನಮ್ಮಿಂದ ಸಾಧ್ಯ ಆಗಲಿಲ್ಲ ಅಂತ ಹೇಳ್ತಾರೆ. ಈ ಕಡೆ ಭಾಗ್ಯ, ನನ್ನ ಮಗನ ನಾನು ಕಳ್ಕೊಂಡ್ಬಿಟ್ಟೆ, ಒಂದು ತಾಯಿಯಾಗಿ ನನ್ನ ಮಗನ ನೋಡ್ಕೊಳ್ಳೋ ಜವಾಬ್ದಾರಿಯಲ್ಲಿ ಸೋತುವುದೇ ಅಂತ ಕುಸಿದು ಕುತ್ಕೊಂಡಿರ್ತಾರೆ. ಈ ಕಡೆ ಶ್ರೇಷ್ಠ ತನ್ಮಯ್ನ ಎತ್ಕೊಂಡು ಹೋಗ್ಬೇಕಿದ್ರೆ ಆ ಕಾರನ್ನ ಗಂಧದ ಗುಡಿಯ ಹರಿ ಬಂದು ಅಡ್ಡ ಹಾಕ್ತಾರೆ. ಅಡ್ಡ ಹಾಕಿದ್ದೆ ಯಾರನ್ನ ಕರ್ಕೊಂಡು ಹೋಗ್ತಿದ್ರೆ, ಯಾರನ್ನ ಪ್ರಜ್ಞೆ ತಪ್ಪಿಸಿದ್ರಿ ಅಂತಿದ್ದಾಗೆ ತನ್ಮಯ್ಗೆ ಪ್ರಜ್ಞೆ ಬಂದು ಹರಿ ಹತ್ರ ಬರ್ತಾರೆ. ಈ ಕಡೆ ಯಾಕೆ ಶ್ರೇಷ್ಠ ಆಂಟಿ ನನ್ನ ಪ್ರಜ್ಞೆ ತಪ್ಪಿಸಿದ್ರಿ ಅಂತಿದ್ದಾಗೆ, ನೀವೇನ ಪ್ರಜ್ಞೆ ತಪ್ಪಿಸಿದ್ದು ಈ ಹುಡುಗನ್ಗೆ ಅಂತ ಹೇಳಿ ಹರಿ ಪ್ರಶ್ನೆ ಮಾಡ್ತಾರೆ. ನಾನು ಯಾಕೆ ಮಾಡಲಿ ಹಾಗೆ ಹೇಗೆ ಅಂತ ಶ್ರೇಷ್ಠ ದಬಾಯಿಸೋದಕ್ಕೆ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಹರಿ ಹೇಳಿದ ತಕ್ಷಣ ಶ್ರೇಷ್ಠ ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಇದರ ನಡುವೆ ತನ್ಮಯ್ನ ನೀನು ಎಲ್ಲಿಗೆ ಹೋಗಬೇಕು ಅಂದಾಗ ತನ್ನ ಅಮ್ಮನ ಹತ್ರ ಕರ್ಕೊಂಡು ಹೋಗಿ ಅಂತ ಅಮ್ಮ ಇರೋ ಜಾಗಕ್ಕೆ ಕರ್ಕೊಂಡು ಹೋಗಿ ಅಂತ ಹೇಳಿ ತನ್ನ ಅಮ್ಮ ಇರೋ ಜಾಗಕ್ಕೆ ತನ್ಮಯ್ನ ಕರ್ಕೊಂಡು ಹರಿ ಹೋಗ್ತಾರೆ. ಇತ್ತ ಕಡೆ ಭಾಗ್ಯ ಕುಸಿದು ಕೂತಿದ್ದಾಗ ತನ್ಮಯ್ ಹೋಗಿದ್ದೆ ಅಮ್ಮನ ಅಪ್ಕೋತಾರೆ. ಮಗ ಬಂದದನ್ನು ನೋಡಿ ಸಿಕ್ಕಿದ್ದನ್ನು ನೋಡಿ ಖುಷಿ ಆಗುತ್ತೆ ಭಾಗ್ಯಗೆ. ಶ್ರೇಷ್ಠ ಕಿಡ್ನಾಪ್ ಮಾಡಿದ್ದು ಅಂತ ಗೊತ್ತಾಗ್ತಿದ್ದಾಗೆ ರೆಬೆಲ್ ಆದ ಭಾಗ್ಯ ಶ್ರೇಷ್ಠಗೆ ಪಾಠ ಕಲಿಸೋಕೆ ಅಂತ ಹೋದಾಗ ಇನ್ನು ಆದಿಯನ್ನು ಹುಡುಕ್ಬೇಕು ಅಂತ ಕಿಶನ್ ಹೇಳಿದಕ್ಕೆ ಸರಿ ಅಂತ ಶ್ರೇಷ್ಠನ ಬಿಟ್ಟು ಆದಿನ ಹುಡ್ಕೋದಕ್ಕೆ ಅಂತ ಕಿಶನ್ ಜೊತೆ ಹರಿ ಮತ್ತೆ ಭಾಗ್ಯ ಎಲ್ಲರೂ ಕೂಡ ಹೋಗ್ತಾರೆ. ಕಿಶನ್ ಯಾರ್ದು ಹತ್ರ ದುಡ್ಡು ತಗೊಂಡು ಆ ರೌಡಿಗಳ ಹತ್ರ ಹೋಗಿ ತನ್ನ ಅಣ್ಣನ್ನ ಬಿಡಿಸ್ಕೋಬೇಕು ಅಂತ ಹೋದ್ರೆ ಆಲ್ರೆಡಿ ಅಲ್ಲಿ ಆದಿ ಎಲ್ರಿಗೂ ಕೂಡ ಹೊಡೆದು ಅಲ್ಲಿಂದ ತಪ್ಪಿಸ್ಕೊಂಡಿರ್ತಾರೆ. ಈ ಕಡೆ ನಿಮ್ಮ ಅಣ್ಣ ಬರೋ ತನಕ ನಾವು ಬಿಡೋದಿಲ್ಲ ಅಂತ ಮೂವರ್ನ ಕೂಡ ಕಟ್ ಹಾಕ್ತಾರೆ. ಈ ಕಡೆ ತನ್ಮಯ್ ಕಥೆಯನ್ನೇ ಮುಗಿಸ್ಬಿಡ್ತೀನಿ ಅಂತ ಹೇಳಿ ರೌಡಿ ಮುಂದಾಗ್ತಿದ್ದಾಗನೇ ಅಲ್ಲಿಗೆ ಆದಿ ಅವರು ಎಂಟ್ರಿ ಕೊಟ್ಟು ಎಲ್ರಿಗೂ ಕೂಡ ಹಿಗ್ಗಾಮುಗ್ಗ ಬಾರಿಸ್ತಾರೆ. ಇದರ ನಡುವೆ ಆ ರೌಡಿ ಬಂದಿದ್ದೆ ಭಾಗ್ಯಗೆ ಚಾಕು ಹಾಕೋದಕ್ಕೆ ಮುಂದಾಗ್ತಾರೆ. ಅದೇ ಟೈಮಲ್ಲಿ ಹರಿ ಆ ಒಂದು ಗಂಟನ್ನ ಬಿಡಿಸ್ಕೊಂಡು ಬಂದಿದ್ದ ಆ ರೌಡಿಯನ್ನ ತಡೆದು ಭಾಗ್ಯನ ಕಾಪಾಡ್ತಾರೆ. ತದನಂತರ ಎಲ್ಲ ರೌಡಿಗಳಿಗೂ ಹಿಗ್ಗಾಮುಗ್ಗ ಬಾರಿಸಿದ್ದೆ ಯಾಕೆ ಕಿಡ್ನಾಪ್ ಮಾಡಿದ್ರಿ ಅಂತ ಆದಿ ಪ್ರಶ್ನೆ ಮಾಡ್ತಿದ್ದಾಗೆ ಈ ಕಡೆ ಕಿಶನ್ ನಿನ್ನ ತಮ್ಮನಿಂದಾನೇ ಕಿಡ್ನಾಪ್ ಮಾಡಿದ್ದು ಅಂತ ಹೇಳ್ತಾರೆ. ಆದರೆ ಅದನ್ನ ಆದಿ ನಂಬೋದಕ್ಕೆ ರೆಡಿ ಇರುವುದಿಲ್ಲ. ಆದರೆ ಕಿಶನ್ನೇ ಒಪ್ಕೋತಾರೆ, ಹೌದು ನಾನು ಬೆಟ್ಟಿಂಗ್ ಕಟ್ಟಿದ್ದೆ ಹಾಗಾಗಿ ಈ ರೀತಿ ಆಗೋಯ್ತು, ಕ್ಷಮಿಸ್ಬಿಡುವಣ್ಣ ಅಂತ ಹೇಳಿ. ತದನಂತರ ತುಂಬ ಸಿಟ್ಟು ಮಾಡ್ಕೊಂಡಿದ್ದೆ. ಈ ಕಡೆ ಭಾಗ್ಯನ ಅವ್ರ ಮನೆಗೆ ಬಿಟ್ಟು ತಮ್ಮ ಮನೆಗೆ ಆದಿ ಮತ್ತು ಕಿಶನ್ ಬರ್ತಾರೆ. ಈ ಕಡೆ ಶ್ರೇಷ್ಠ ಆಲ್ರೆಡಿ ಕಾಮತ್ ಅವ್ರ ಮನೆಗೆ ಹೋಗಿ ಅಲ್ಲಿ ಅವಮಾನ ಮಾಡಿಸ್ಕೊಂಡಿರ್ತಾರೆ. ಬಿಕಾಸ್ ಅಲ್ಲಿ ಶ್ರೇಷ್ಠ ತನ್ಮಯ್ನ ಕರೆದುಕೊಂಡು ಹೋಗಿರುವುದಿಲ್ಲ. ಹಾಗಾಗಿ ಸಿಟ್ಟಿಂದ ತಾಂಡವ್ ಶ್ರೇಷ್ಠ ಜೊತೆ ಬರಬೇಕಿದ್ರೆ ಪ್ರತಿ ಬಾರಿ ಇದೇ ರೀತಿ ಆಗತ್ತೆ, ಪ್ರತಿ ಬಾರಿ ಸೋಲು ಸೋಲು ಅಂತ ತಾಂಡವ್ ಕುಸಿದು ಕೂತಾಗ ಇದಕ್ಕೆಲ್ಲ ಕಾರಣ ಭಾಗ್ಯ ಆದಿನ ಬುಟ್ಟಿಗೆ ಹಾಕೊಂಡು ಅವನ ಜೊತೆ ಮದುವೆ ಆಗಬೇಕು ಅಂತಾನೆ ಇಷ್ಟೆಲ್ಲ ಮಾಡ್ತಿರೋದು ಅಂದಾಗ ಇಲ್ಲ ನಾನು ಇದನ್ನು ಒಪ್ಪೋದಿಲ್ಲ ಅಂತ ತಾಂಡವ್ ಹೇಳ್ತಾರೆ. ಯಾಕೆ ಒಪ್ಪೋದಿಲ್ಲ, ಯಾಕೆ ಆದಿ ಕೆಲಸ ಬಿಟ್ಟು ಅವಳ ಹತ್ರಕ್ಕೆ ಹೋಗಿದ್ದು, ಅದಕ್ಕೆಲ್ಲ ಕಾರಣ ಅವಳೇ ಇಷ್ಟೆಲ್ಲ ಮಾಡಿರೋದು. ನಿಜಕ್ಕೂ ಕೂಡ ಇಡೀ ಕಂಪ್ನಿನ ತನ್ನ ಕೈ ವಶ ಮಾಡಿಕೊಂಡು ಎಲ್ಲರನ್ನ ಕೂಡ ನಿನ್ನ ಸಹಿತ ಬೀದಿಗೆ ತರಬೇಕು ಅಂತ ಅವಳು ಅಂದ್ಕೊಂಡಿದ್ದಾಳೆ. ಅದಕ್ಕೆ ನಾವು ಅವಕಾಶ ಮಾಡಿಕೊಡ್ಬಾರ್ದು, ಹೇಗಾದರೂ ಮಾಡಿ ಅವಳ ನೆಮ್ಮದಿಯನ್ನು ಹಾಳು ಮಾಡಬೇಕು ಅಂತ ಶ್ರೇಷ್ಠ ತಾಂಡವ್ಗೆ ಹೇಳಿದಾಗ ನನಗೆ ಯೋಚನೆ ಮಾಡೋದಕ್ಕೆ ಟೈಮ್ ಬೇಕು ಅಂತ ತಾಂಡವ್ ಹೇಳ್ತಾರೆ. ಈ ಕಡೆ ಮಗ ತನ್ಮಯ್ ನಿಜಕ್ಕೂ ಭಾಗ್ಯ ತೊಡೆ ಮೇಲೆ ಮಲ್ಕೊಂಡಿರ್ಬೇಕಿದ್ರೆ ಪಾಪ ಆದಿ ಮಾಮನ್ಗೆ ಸಮಾಧಾನ ಮಾಡೋಕೆ ಯಾರು ಇರ್ತಾರೋ ಅವರು ಕೂಡ ತುಂಬ ಹೆದರ್ಕೊಂಡಿರ್ತಾರಲ್ವಾ ಅಂತಿದ್ದಾಗನೇ ಅವತ್ತು ಆದಿ ಭಾಗ್ಯ ತೊಡೆ ಮೇಲೆ ಮಲ್ಕೊಂಡು ಕಣ್ಣೀರು ಹಾಕಿದ್ದನ್ನು ಭಾಗ್ಯ ನೆನಪು ಮಾಡ್ಕೋತಾರೆ. ಇತ್ತ ಕಡೆ ಆದಿ ಹತ್ರ ಕಿಶನ್ ಹೋಗಿದ್ದೆ ಸಾರಿ ಅಂತ ಕೇಳೋಕೆ ಹೋದರೆ ಆದಿ ಕಿಶನನ್ನು ಕ್ಷಮಿಸಿ ಮಾತಾಡೋದಿಲ್ಲ. ಹಾಗಾಗಿ ಇಲ್ಲಿ ಕಿಶನ್ನ ಯಾಕಣ್ಣ ನನ್ನ ಕ್ಷಮಿಸೋದಿಲ್ವಾ ಅಂತ ಹೇಳಿ ಕಣ್ಣೀರು ಹಾಕ್ಕೊಂಡು ಹೋಗಬೇಕಿದ್ರೆ ಇಲ್ಲಿ ಯಾಕೆ ರೀತಿ ಎಲ್ಲ ಮಾಡಿದೆ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ರೀತಿ ಎಲ್ಲ ಮಾಡಬೇಡ, ಇದು ತಪ್ಪು ಅಂತ ಗೊತ್ತಿದ್ದು ಇಂಥ ಕೆಲಸ ಮಾಡಿದ್ಯಲ್ಲ ಅಂತ ಆದಿ ಪ್ರಶ್ನೆ ಮಾಡ್ತಾರೆ. ಏನೋ ಕೆಟ್ಟಗಳಿಗೆ ಆಗೋಯ್ತು, ಇನ್ನು ಮುಂದೆ ಇಂಥ ತಪ್ಪ ನಡೆಯೋದಿಲ್ಲ ಅಂತ ಕಿಶನ್ ಹೇಳ್ತಾರೆ. ಸರಿ ಆಯಿತು, ಇದು ಪೂಜಾ ಗೊತ್ತಾ, ಮೊದಲು ಪೂಜಾ ಹತ್ರ ಯಾವುದೇ ವಿಷಯನ ಕೂಡ ಮುಚ್ಚಿಡಬೇಡ, ದಯವಿಟ್ಟು ಹೋಗಿ ಸಮಯ ನೋಡಿ ಹೇಳು ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಕಿಶನ್ ಕೂಡ ಒಪ್ಕೋತಾರೆ. ಈ ಕಡೆ ಬೆಳಗ್ಗೆ ಆಗ್ತಿದ್ದಾಗೇ ಸುನಂದ್ ಅವರು ಇಲ್ಲಿ ಭಾಗ್ಯ ಹತ್ರ ನೋಡು ಯಾವುದೇ ರೀತಿಯಲ್ಲೂ ಕೂಡ ಇನ್ನು ಮುಂದೆ ಆದಿ ಇಲ್ಲಿಗೆ ಬರಬಾರ್ದು, ನಿನ್ನೆ ಆಗಿದ್ದೇ ಸಾಕು, ಸುಮ್ಮನೆ ವಿನಾಕಾರಣ ಇನ್ನೊಂದು ಸಮಸ್ಯೆ ಆಗೋದು ಬೇಡ, ಆದಿನ ಕೆಲ್ಸಕ್ಕೆ ಬರಬೇಡ ಅಂತ ಹೇಳ್ಬಿಡು ಅಂತಿದ್ದಾಗನೇ ಅಲ್ಲಿ ಆದಿಯವರು ಕೆಲ್ಸಕ್ಕೆ ಬರ್ತಾರೆ. ಬಂದಿದ್ದೆ ಯಾವುದೋ ಡೆಲಿವರಿ ಇತ್ತಲ್ವ, ಇನ್ನೂ ಕೂಡ ಅಡುಗೆ ಮಾಡಿಲ್ವಾ ಅಂತ ಹೇಳಿ ಹೇಳ್ತಿದ್ದಾಗನೇ ಭಾಗ್ಯಗೆ ಆದಿನ ಕೆಲ್ಸಕ್ಕೆ ಬರಬೇಡ ಅಂತ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಹೋಗಿ ಅಡುಗೆ ಮಾಡ್ತಿರ್ಬೇಕಿದ್ರೆ ಇಲ್ಲಿ ಆದಿಯವರು ತಾನೇ ಹೆಲ್ಪ್ ಮಾಡ್ತೀನಿ ಅಂತ ಪಾತ್ರೆ ಇಟ್ಕೊಂಡು ಹಾಗೆ ಇಳಿಸೋಕೆ ಹೋಗ್ತಾರೆ. ಇಲ್ಲಿ ಆದಿ ಕೈಗೆ ಗಾಯ ಆಗಿಬಿಡುತ್ತೆ. ನಂತರ ಇಲ್ಲಿ ಭಾಗ್ಯ ಯಾಕೆ ರೀತಿ ಮಾಡ್ಕೊಂಡ್ರಿ ಅಂತ ಆಯಿಂಟ್ಮೆಂಟ್ ಹಚ್ತಿದ್ದಾಗನೇ ನಿಮಗೋಸ್ಕರ ನಾನು ಏನು ಬೇಕಿದ್ರು ಮಾಡ್ತೀನಿ ಅಂತ
ಆದಿ ಹೇಳ್ತಾರೆ. ಈ ಮಾತನ್ನು ಕೇಳಿಸ್ಕೊಂಡಿದ್ದೆ ಕುಸುಮ ಅವ್ರಿಗೆ ತುಂಬ ಖುಷಿ ಆಗಿಬಿಡುತ್ತೆ. ಹಾಗಿದ್ರೆ ಆದಿಗೆ ಭಾಗ್ಯ ಮೇಲೆ ಮನಸ್ಸಿದೆ, ಇದೇ ಸರಿಯಾದ ಟೈಮ್ ಅಂತ ಅಂದ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಕುಸುಮ ಅವರು ಪ್ರಾಕ್ಟೀಸ್ ಮಾಡಿ ಆದಿ ಹತ್ರ ಭಾಗ್ಯ ಪ್ರಪೋಸಲ್ನ ಇಡುವುದಕ್ಕೆ ಮುಂದಾಗ್ತಿದ್ದಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ? ಖಂಡಿತವಾಗ್ಲೂ ಇಲ್ಲಿ ಕುಸುಮ ಅವರು ಆದಿ ಹತ್ರ ಪ್ರಪೋಸಲ್ನ ಇಡ್ತಾರ, ಆದಿಯವರು ಕುಸುಮ ಅವರ ಪ್ರಪೋಸಲ್ನ ಒಪ್ಕೋತಾರೆ. ಏನಾಗುತ್ತೆ ಮುಂದಿನ ವಿಡಿಯೋ ನೋಡಿ.